ನಮಸ್ಕಾರ ರೀ ಸುರೇಶ್ ಅವರ. ನಮಸ್ಕಾರ ಸರ್. ನಾವು ಕಂಟಿನ್ಯೂ ನಿಮ್ಮ ಹೊಲಕ್ಕೆ ನಮ್ಮ ಯುವ ಮಾರ್ಟಿನ್ ಪ್ರಾಡಕ್ಟ್ಗಳನ್ನ ಕೊಟ್ಕೊತ ಬಂದಿದ್ದೀವಿ. ತಾವೆಲ್ಲ ಯೂಸ್ ಮಾಡ್ಕೊತ ಬಂದಿದ್ದೀರಿ. ಈಗ ಎಷ್ಟು ತಿಂಗಳ ಕಬ್ಬಾತು, ಎಷ್ಟು ಗಣಿಕೆ ಐತಿ, ಮುಂದೆ ಒಂದೊಂದು ಗಡ್ಡೆ ಒಳಗೆ ಎಷ್ಟು ಮರಿ ಅದಾವ ಅನ್ನೋದನ್ನು ತಾವು ಹೇಳ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಸರ್. ಅದು 7 ತಿಂಗಳ ಕಬ್ಬು ಐತ್ರಿ. ಹಾಂ ರೀ. ಹೊಳ್ಳೆ 15ರಿಂದ 16 ಗಣಿಕೆ ಕಬ್ಬು ಐತ್ರಿ ಸದ್ದ. ಹಾಂ, 15ರಿಂದ 16 ಗಣಿಕೆ ಐತಿ ಸರ್. 7 ತಿಂಗಳದ ಐತ್ರಿ. ಹಾಂ ರೀ. ಇದ್ರಾಗ ಒಂದ್ರೊಳಗೆ 10ರಿಂದ 12 ಮರಿ ಐತ್ರಿ. 10ರಿಂದ 12 ಅಗದಿ ಕಡಿಮೆ ಅಂದರು. ಅಗದಿ ಕಡಿಮೆ ಅಂದ್ರೆ 10ರಿಂದ 12. ನಾವು ಜಾಸ್ತಿ ಇಟ್ಟಿಲ್ರಿ, ಮತ್ತು ಅಷ್ಟು ಸಾಕ್ರಿ. ಹಾಂ ಹಾಂ, ಅಷ್ಟಕ್ಕಾಗಿ ಹಿಂಗೈತಿ ನೋಡ್ರಿ. 7 ತಿಂಗಳ ಕಬ್ಬು ಐತಿ. ಇನ್ನೂ ಎಕ್ಸ್ಟ್ರಾ ಬಂದಂಥ ಮರಿಗಳನ್ನ ತೆಗೆದ್ರಿ ನೀವು? ತೆಗದಾವ ಸರ್. ಮೊನ್ನೆ ತೆಗಿಸಂತೀವಿ. ಹಾಂ ರೀ. ಎಕ್ಸ್ಟ್ರಾ. ಈಗ ನೀವು ಈ ಕಬ್ಬಿನ ಬೆಳವಣಿಗೆ ನೋಡಿ ತಮಗೆ ಏನು ಅನಿಸ್ತದೆ ರೀ? ಈಗ ಒಳ್ಳೆ ಬೆಳವಣಿಗೆ ಐತ್ರಿ. ಹಾಂ ರೀ. ಈ ಪ್ರಾಡಕ್ಟ್ ಯೂಸ್ ಮಾಡೋಕೆ ಅಡ್ಡಿ ಇಲ್ರಿ. ಅಡ್ಡಿ ಇಲ್ಲ. ರೈತ ಬಾಂಧವರು ವೀಕ್ಷಣೆ ಮಾಡ್ಬೋದು, ನೋಡ್ಬೋದು. ಅತಿ ಉತ್ತಮವಾಗಿ ಬೆಳೆದೈತಿ ನೋಡ್ರಿ. ಆಲ್ರೆಡಿ ಕಬ್ಬಿನ ಹೊಲದಾಗ ಒಳಗೆ ಕುಂತಿದ್ದೇವೆ ನಾವು. ನಾವೆಲ್ಲ ಕಡೆ ವೀಕ್ಷಣೆ ಮಾಡ್ಬೋದು. ಎಲ್ಲ ಕಡೆ ಕಬ್ಬಿನ ಗಡ್ಡಿ ನೋಡ್ಬೋದು ತಾವು. ಅಗದಿ ಕಡಿಮೆ ಅಂದರೂ 11, 12, 10 ಹಿಂಗೆ ಮರಿಗಳದಾವ. ಆಮೇಲೆ ಗಣಿಕೆ 15, 16, 18ವರೆಗೂ ಗಣಿಕೆ ಕೂಡ ಅದಾವು. ಆಮೇಲೆ ಗಣಿಕೆ ಸೈಜ್ ಕೂಡ ಚೆಕ್ ಮಾಡ್ಬೋದು. ಸುರೇಶ್ ಅವ್ರು ಹಿಡಿದು ನೋಡ್ರಿ ನೀವು ಸ್ವಲ್ಪ. ಆಮೇಲೆ ಗಣಿಕೆ ಸೈಜ್ ನೋಡ್ಬೋದು ತಾವು. ಆಮೇಲೆ ಎತ್ತರ ನೋಡ್ಬೋದು, ಒಂದು ಗೇನ್ಗಿಂತ ಇನ್ನೂ ಹೆಚ್ಚೈತಿ. ತಾವು ವೀಕ್ಷಣೆ ಮಾಡ್ಬೋದು. ಇನ್ನೂ ಬೆಳೆಯುವಂಥ ಹಂತದೊಳಗೈತೆ. ಈಗಾಗಲೇ ಅದು 7 ತಿಂಗಳ ಕಬ್ಬು ಐತಿ. ಈ ಒಂದು ಕಬ್ಬಿಗೆ ನಾವು 2 ಸಲ ಡ್ರಿಂಚಿಂಗ್ ಮಾಡಿವಿ. 2 ಸಲ ಡ್ರಿಂಚ್ ಮತ್ತು 2 ಸಲ ಸ್ಪ್ರೇ ಮಾಡಿದ್ದೀವಿ. ಯಾವುದೇ ಥರದ ರಾಸಾಯನಿಕ ಗೊಬ್ಬರಗಳನ್ನು ಈ ಒಂದು ಹೊಲಕ್ಕೆ ಯೂಸ್ ಮಾಡಿಲ್ಲ. ಬೇಕಾದವ್ರು ಬಂದು ವೀಕ್ಷಣೆ ಮಾಡ್ಬೋದು. ನಮ್ಮ ಸುರೇಶ್ ಹುಲ್ಗನ್ನವ್ರ ನಂಬರ್ ಕೂಡ ತಾವು ತೆಗೆದುಕೊಳ್ಬೋದು. ನಂಬರ್ ಹೇಳ್ರಿ ಸರ್ ನಿಮ್ಮದು. 8549875848. ಹಾಂ, ಈ ನಂಬರಿಗೆ ಕೂಡ ರೈತ ಬಾಂಧವ್ರು ಬಂದು ವೀಕ್ಷಣೆ ಮಾಡಿ ತಾವು ಕೂಡ ಮಾಹಿತಿಯನ್ನು ತೊಗೋಬೇಕು. ನಮ್ಮ ಯುವ ಮಾರ್ಟಿನ ಪ್ರಾಡಕ್ಟ್ಗಳು ಅತಿ ಉತ್ತಮವಾಗಿ ಬಂದಿದ್ದಾವೆ ಅನ್ನೋಕೆ ಅಗದಿ ಇಲ್ಲೊಂದು ಉದಾಹರಣೆಗಳನ್ನ ತಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೂಡ ತಾವು ವೀಕ್ಷಣೆ ಮಾಡ್ಬೋದು. ಒಂದೊಂದು ಗೇನದಾವೆ ಗಣಿಕೆ. ಆಮೇಲೆ ಸೈಜ್ ನೋಡ್ಬೋದು. ಪೂರ್ತಿ ಒಂದು ಹಿಡಿ ಆಗುವಷ್ಟು ಗಣಿಕೆಗಳದಾವು. ರೈತ ಬಾಂಧವರೆಲ್ಲ ವೀಕ್ಷಣೆ ಮಾಡ್ಬೋದು. ಕಬ್ಬಿನ ಹೊಲದಾಗ ಒಳಗೆ ಇವು 5 ಫೂಟಿನ ಸಾಲು ಕೂಡ ನಮ್ಮ ರೈತ ಬಾಂಧವರು ಬಿಟ್ಟಿದ್ದಾರೆ. ತಾವು ವೀಕ್ಷಣೆ ಮಾಡ್ಬೋದು. ಅತಿ ಉತ್ತಮವಾಗಿ ಬೆಳೆ. ಇಲ್ಲಿ ನಾವು ಈ ಹೊಲಕ್ಕೆ ಬಂದ ತಕ್ಷಣ ನೋಡಿ ನಮ್ಗೆ ಏನು ಮಾತಾಡ್ಬೇಕಂತ ತಿಳಿಲಿಲ್ಲ. ಅತಿ ಉತ್ತಮವಾಗಿ ರೈತರು ಈ ಒಂದು ಕಬ್ಬನ್ನು ಬೆಳೆದಾರೆ. ಅವ್ರಿಗೆ ನಮ್ಮ ಯುವ ಮಾರ್ಟಿನ ಕಂಪನಿಯ ಪ್ರಕಾರ ಹಾಗೂ ನಮ್ಮ ಎಲ್ಲ ಯುವ ಮಾರ್ಟಿನ ಎಲ್ಲ ಸದಸ್ಯರ ಒಂದು ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಯುವ ಮಾರ್ಟ್.